ಬರೋದ್ರಿ? ನಾ ಚವಾಡಗಲ್ಲಿದಿಂದ ಬರ್ತೇನ್ರಿ. ಚವಾಡಗಲ್ಲಿಂದ ಬರ್ತೀರಿ ಅಮ್ಮ. ಅಮ್ಮ ಹೆಸರು? ಹೆಸರು ಇಟಾಬೈರಿ. ವಿಟಾಬೈರಿ. ಅಮ್ಮ ನಿಮ್ಗೆ ಸರಾಕೆರಿಗೆ ಬರೋಕ್ಕಿಂತ ಮುಂಚೆ ಏನೇನು ಪ್ರಾಬ್ಲಮ್ ಇತ್ರಿ? ನನ್ಗ ಕೈ ಕಾಲೇ ನಡ್ಯಾಕ್ ಬರತ್ತರಾಕಿಲ್ರಿ, ಕೈಲಿ ಊಟ ಮಾಡಕ್ ಬರತ್ತರಾಕಿಲ್ರಿ. ಹಾ ರೀ ಅಮ್ಮ. ಒಟ್ಟು ಮಕ್ಕೊಂಡಿರ್ಬೇಕ್ ಹಂಗ ಆಗ್ತಿತ್ರಿ. ಕೈ ಕಾಲೆಲ್ಲ ಬಾತಿದ್ವು ರೀ. ಹಾ ರೀ ಅಮ್ಮ. ಮತ್ ಒಟ್ಟ ಏನು ಕೆಲಸ ಮಾಡೋದಲ್ಲ ಏನೂ ಇಲ್ಲ, ಹಂಗ ಮಕ್ಕೊಂಡಿರ್ತೀನಿಲ್ಲ. ಎಷ್ಟು ಔಷಧಿ ತಿಂದ್ರು ನನ್ಗೆ ಏನೂ ಇದಾಗ್ಲಿಲ್ರಿ. ಹಿಂದಾಕಡ್ಸಿ ಇಲ್ಲೇ ಬರ್ತೀರಿ ನಮ್ಮ ಮೀನಾಕ್ಷಿ ಮೇಡಮ್ ಅವ್ರು ಹೇಳಾನ ಇಲ್ಲೇ ತರಾನ ನನಗೆಲ್ಲ ಈಗ ನಂದನ ಕೆಲಸ ಮಾಡ್ಕೋತೇನ್ರಿ, ನನಗೆಲ್ಲ ಆರಾಮಾಗೈತಿ ರೀ. ಶುಗರ್ 500 ಇತ್ರಿ. ಎಷ್ಟಿತ್ರಿ ಅಮ್ಮ ಶುಗರ್? 500 ರೀ. ಇವಾಗ ಎಷ್ಟಿದೆ ಅಮ್ಮ? ಈಗ 100 ಆಗೈತ್ರಿ. ಜೋರಾಗಿ ಕ್ಲಾಪ್ಸ್ ಹೊಡಿರಪ್ಪ ಅಮ್ಮ ಎಲ್ರು ಕೂಡ. ಎಷ್ಟ್ ತಿಂಗಳೈತ್ರಿ ಅಮ್ಮ ಸರಾಕೆರಿಗೆ ಬರಾಕತ್ತು? 3 ವರ್ಷ ಐತ್ರಿ. ಖರನೇ ದಿವ್ಸ ನಾ ದಿವ್ಸ ಬಂದ ಬರ್ತೇನ್ರಿ. ನನ್ ಮನ್ಯಾಗ ಸರಾಕೆರು ಬರುಷಿವ ನನ್ಗೆ ಹೊಟ್ಟೆ ಚೈನ್ ಬೀಳೋದಿಲ್ರಿ, ಬಂದ ಬರ್ತೇನ್ರಿ ನಾ. ಹೌದ್ರಿ ಅಮ್ಮ. 5 ಶುಗರ್ ಇತ್ರಿ ಅಮ್ಮ. 5 ತಗೋತಿದ್ರಿ ಅಮ್ಮ? ಹೋಗಿ ಇಂಜೆಕ್ಷನ್ ತಗೋತೇನ್ರಿ ಅವಾಗ ನಾ. ಇನ್ಸುಲಿನ್ ಸ್ಟಾರ್ಟ್ ಇತ್ರಿ ಅಮ್ಮ? ಎಷ್ಟ್ ಟೈಮ್ ತಗೋತಿದ್ರಿ ಅಮ್ಮ ಇನ್ಸುಲಿನ್? 2 ಟೈಮ್. 2 ಟೈಮ್ ಇನ್ಸುಲಿನ್ಸ್ ತಗೋತಿದ್ರಿ ಅಮ್ಮ? ಹರಿವತ್ತೊಂದ ಸಂಜೆಗ್ ಒಂದ ತಗೊಂಡನ ಊಟ ಮಾಡೋದ. ಗುಳಿಗೆ ರೀ ಅಮ್ಮ? ಗುಳಿಗೆ 1 ತಗೋತೀನಿ ರೀ. ಮದ್ದಿನ ಕಡ್ಸಿ 1, 2 ಇಂಜೆಕ್ಷನ್ 1 ಗುಳಿಗೆ. 2 ಇಂಜೆಕ್ಷನ್ 1 ಗುಳಿಗೆನ ತಗೋತಿದ್ರಿ ಅಮ್ಮ. ಇವಾಗ ರೀ ಅಮ್ಮ? ಈಗ ಏನೋ ಇಲ್ರಿ, 1 ಗುಳಿಗೆ ಇಲ್ಲ, ಏನೂ ಇಲ್ರಿ. ಒಟ್ಟ ಆರಾಮ ಗುಳಿಗೆ ತಗೊಳಲ್ಲಮ್ಮ, ಇಂಜೆಕ್ಷನ್ ಇಲ್ಲ, ಏನೂ ಇಲ್ರಿ. 3 ವರ್ಷ ಐತ್ರಿ ಅಮ್ಮ. ಒಟ್ಟ ದವಾಖಾನೆ ನಮ್ಮ ಮೂತಿ ನೋಡಿಲ್ರಿ ನಾವ್ರಿ. ಒಟ್ಟು ನೋಡಿ, ನಾವ್ 5 ಶುಗರ್ ಯಾರ್ ಕಂಟ್ರೋಲ್ ಅಲ್ಲಿ ಮಾಡ್ತಾರೆ, ಅದು ಯಾರ್ ನಾರ್ಮಲ್ ಅಲ್ಲಿ ತರ್ಬೋದ್ರಿ ಅಪ್ಪ ಅಮ್ಮ? 200 ಅಲ್ಲ ರೀ, 300 ಅಲ್ಲ, ಎಷ್ಟು ಅಂದ್ರಿ? 550 ಇರುವಂತ ಒಂದು ಶುಗರ್ ಅನ್ನು ಕೂಡ ಏನಪ್ಪಾ ಅಂದ್ರೆ 3 ವರ್ಷ ಕಂಟಿನ್ಯೂ ಬಂದಾರ. 3 ವರ್ಷ ಬಂದ್ರು ಕೂಡ ಅವ್ರಿಗೆ ಏನಾಗಿದೆ, ಇವಾಗ 100ಕ್ಕೆ ಬಂದೈತ್ರಿ ಶುಗರು. ಎಷ್ಟಿದಿರೋ ಶುಗರ್ ರೀ? ನಾರ್ಮಲ್ ಬಂದಂತೆ ಬಂದಿಲ್ಲ ರೀ. ಅವ್ರಿಗೇನು ಗುಳಿಗೆ ತಗೊಳ್ತಾ ಇದಾರ, ಇಂಜೆಕ್ಷನ್ ತಗೊಳ್ತಾ ಇದಾರ, ಏನು ಕೂಡ ಇಲ್ಲ. ಜಸ್ಟ್ ಏನಪ್ಪಾ ಅಂತಂದ್ರೆ ಒಂದು ಸರಾಕೆರ ಬೇಟೆ ಮೇಲೆ ಮತ್ತು ಒಂದು ಜೇಡ್ ವಾಟರ್ ಅನ್ನು ಕುಡಿಯುವಾಗ ಏನಾಗಿದೆ, ಅವ್ರ ಶುಗರ್ ಕೂಡ ಕಂಟ್ರೋಲ್ ಅಲ್ಲಿ ಬಂದೈತ್ರಿ. ಹೌದಾ ಇಲ್ಲ ರೀ? ಇಟ್ಟ ಕಾಲಾಗಿಟ್ಟು ತೂತ್ ಬಿದ್ದೈತ್ರಿ ಶುಗರ್ಲೆ. ಏನ್ ಹತ್ತಿದ ಅದ್ ನನ್ಗ ತಿಳಿಯಾಕಿಲ್ರಿ. ಗ್ಯಾಂಗ್ರೀನ್ ಆಗಿತ್ರಿ ಹಾಗೆ ಮತ್ ಶಿವಲ್ದಾಗ ಹೋದ್ನಿ. ಹೋಗಾನ ಅವ್ರ ಎಲ್ಲಾ ಕಟ್ ಮಾಡಿ ಆಪರೇಷನ್ ಮಾಡಿದ್ರಿ. ಆಪರೇಷನ್ ಮಾಡಿ ನಾ ಹಂಗನ ಕುಂಟ್ಕೊಂಡ್ ಇಲ್ಲೇ ಮಠ ಬರ್ತೀನಿ ರೀ. ಇಲ್ಲೇ ಬಂದ ಟ್ರೀಟ್ಮೆಂಟ್ ತಗೋಣ, ಅದ್ನು ಚಲೋ ಆತ್ರಿ. ಅಲ್ಲಮ್ಮ, ಕಾಲು ಇವಾಗ ಆಪರೇಷನ್ ಮಾಡಿದ್ರ ಅಂತ ಹೇಳಿದ್ರಲ್ಲ, ಆಗಿತ್ರಿ ಅದು? ಅದನ್ನ ಶುಗರ್ ಹೆಚ್ಚಾಗಿತ್ರಲ್ಲ. ಶುಗರ್ ಜಾಸ್ತಿ ಆಗಾನ? ಶುಗರ್ ಜಾಸ್ತಿ ಆಗಿ ಏನ್ ಹತ್ತಿತ್ತು ನನ್ಗ ತಿಳಿಯಾಕಿಲ್ರಿ. ಅದು ಕಾಲೆಲ್ಲ ಸುಂದಾಗಿದ್ವು ರೀ. ಅವಾಗ ಹತ್ತಿದ್ ನನ್ಗ ತಿಳಿಯಾಕಿಲ್ಲ. ಹಿಂದಾಕರ್ಸಿ ನೋಡಾನ ಹಂಗ ತೂದ್ ಬಿದ್ದಿತ್ರಿ. ಮತ್ತೆ ಶಿವಲ್ ತಗೊಂಡ್ ಹೋಗಾನ ಹುಡುಗರಲ್ಲೇ ಕಟ್ ಮಾಡಿ ಆಪರೇಷನ್ ಮಾಡ್ರು. ನಾನ್ ಹುಡುಗರು ಶಿವಲ್ ಬೇಡ, ಏನ ಬೇಡಪ್ಪ, ನಾ ಸರಾಕಿಗೆ ಹೋಗ್ತೀನಿ, ಎಲ್ಲ ಆರಾಮ ಆಗ್ತೈತಿ. ಜೋರ ಕೂಡ ಸರಾಕೆರಿಗೆ ಬರ್ತೀನಿ ಅಂತ ಹೇಳಿ ಸರಾಕೆರಿಗೆ ಬಂದ್ರಿ ಅಮ್ಮ. ಮೇಲೆ ನಂಬಿಕೆ ಇಟ್ಟಿದ್ರಿ ಅಮ್ಮ? ಭಾಳ ನಂಬಿಕೆ ಇದ್ರಿ ನನ್ ಸರಾಕೆ ಮಾರ್ ಅಮ್ಮ. ಬಟ್ ಮುಂಚೆ ಬರುವಾಗ ನಿಮ್ಗೆ ಹೆಂಗ್ ನಂಬಿಕೆ ಬತ್ರಿ? ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ರಲ್ಲ? ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ದ ಅವಾಗ ನಾವು 2 ದಿವಸ ಮೊದಲ್ ಮಕ್ಕೊಂಡಿರಿ. 3ನೇ ದಿವಸ ಅಂದ್ರೆ ನನ್ಗೆ ಒಬ್ಬಾಕಿ ನಾನು ನಡ್ಕೊಂಡ್ ಬಂದಿರಿ. 2 ದಿನ 2 ದಿನ ಮಕ್ಕೊಂಡ್ರಿ ಬೇಡ ಮ್ಯಾಗ. 3ನೇ ದಿವಸ ನಾವ್ ಒಬ್ಬಾಕಿ ನಡ್ಕೊಂಡ್ ಬಂದಿರಿ. ಒಬ್ಬಾಕಿ ನಡ್ಕೊಂಡ್ ಟ್ರೀಟ್ಮೆಂಟ್ ಅನ್ನ ತಗೊಂಡ್ ಹೋಗ್ತೇನೆ ರೀ. ಅಮ್ಮ, ಇವಾಗ ನಿಮ್ಗೆ ಹೆಂಗ್ ಅನ್ಸ್ತಾ ಇದ್ರಿ ಶುಗರ್? ಇವಾಗ 500 ಇರುವಂತ ಶುಗರ್ ಈಗ ಆರಾಮ ಐತ್ರಿ. ಈಗ ಊಟನು ಇಲ್ಲಿ ಬರಾಕಿಲ್ಲ ಅಂದ್ರೆ ನನ್ಗೆ ಹಸುನ್ ಹತ್ತದಿಲ್ರಿ. ಇಲ್ಲಿ ಬಂದ್ರೆ ಹಸು ಹತ್ತೈತಿ, ಎಲ್ಲಾ ಕೆಲ್ಸ ಮಾಡ್ತೇನು, ಎಲರ್ಜಿ ಬರ್ತೈತಿ, ನೀರ್ ಕುಡಿಯೋಣ, ಆರಾಮ ಅನ್ನಿಸ್ತೈತಿ, ರಾತ್ರಿ ನಿದ್ದೆ ಬರ್ತೈತಿ. ಇಲ್ಲಿ ಬರಾಕಿಲ್ಲ ಅಂದ್ರೆ ನಿದ್ದೆ ಬರುದಿಲ್ಲ, ಊಟ ಹೋಗುದಿಲ್ಲ. ನಿದ್ದಿ ಬರ್ತಿರ್ಲಿಲ್ಲಮ್ಮ, ಊಟ ಹೋಗ್ತಿರ್ಲಿಲ್ಲ, ಕಾಲು ಕೂಡ ಸೋತ್ ಬರ್ತಿದ್ವು. ಕೈಲಿ ಕೆಲಸ ಆಗ್ತಿರಾಕಿಲ್ಲ, ರೊಟ್ಟಿ ಮಾಡಕ್ ಬರ್ತಿರಾಕಿಲ್ಲ. ಈಗ 4 ಮಂದಿನ ಕೆಲ್ಸ ನಾ ಒಬ್ಬಾಕಿ ಮಾಡ್ತೇನ್ರಿ. ಜೋರಾಗಿ ಕ್ಲಾಸ್ ಹೊಡಿರಪ್ಪ ಎಷ್ಟೊಂದು ಪೇನ್ ಇದ್ರಿ ಅಮ್ಮನಿಗೆ. ಎಳ್ಳದಕ್ಕೂ ಕೂಡ ಬರ್ತಿರ್ಲಿಲ್ಲ ರೀ, ಅದು ನಡೆದಕ್ಕೂ ಕೂಡ ಬರ್ತಿಲ್ಲ, ಕಾಲು ಕೂಡ ಚುಮ್ ಬರ್ತಿದ್ರಿ, ಅದ್ರ ಜೊತೆಗೆ ಒಟ್ಟು ಕೂಡ ಬರ್ತಿತ್ತು. ಇವಾಗ ಏನಪ್ಪಾ ಅಂದ್ರೆ ನಿದ್ದೆ ಕೂಡ ಬರ್ತಿರ್ಲಿಲ್ಲ ರೀ. ಶುಗರ್ ಜಾಸ್ತಿ ಇರುವಾಗ ಯಾರಿಗೂ ಕೂಡ ನಿದ್ದೆ ಕೂಡ ಆಗ್ತಲ್ಲ ರೀ, ಮತ್ತು ಊಟ ಕೂಡ ಜಾಸ್ತಿ ಹೋಗಲ್ಲ ರೀ. ಒಬ್ಬೊಬ್ರು ಶುಗರ್ ಇರುತ್ತಾರೆ, ಮೇಲೆ ಹಸೋಗುತ್ತೆ, ಆ ಶುಗರ್ ಬೇರೆ ರೀ. ಇನ್ನೊಂದು ಶುಗರ್ ಏನಪ್ಪಾ ಅಂದ್ರೆ ಊಟ ಮಾಡೋದಕ್ಕೂ ಕೂಡ ಹಸು ಹೋಗಲ್ಲ ರೀ, ತಿನ್ನೋದಕ್ಕೂ ಕೂಡ ಆಗಲ್ಲ, ಅಂದ್ರೆ ಬಾಯಿಗೆ ರುಚಿ ಆಗ್ತಲ್ಲ ಅಂತದ್ದು ಕೂಡ ಒಂದು ಶುಗರ್. ನಾವ್ ಅಂತೇವ್ರಿ ಒಂದೇ ಒಂದು ಶುಗರ್ ಐತೆ ಅಂತ ಅಂತೇವ್ರಿ, ಬಟ್ ಹಲವಾರು ತರ ಶುಗರ್ ಅದಾವ್ರಿ. ಅದಾವೆಲ್ಲ ರೀ, ಹಲವಾರು ತರ ಶುಗರ್ ಅದಾವ್ರಿ. ಏನಪ್ಪಾ ಅಂದ್ರೆ ಒಂದು ವೀಕ್ನೆಸ್ ನಲ್ಲಿ ತಗೊಂಡ್ಬರುತ್ತೆ ರೀ ಬರ್ತಾ ಬರ್ತಾ. ಇನ್ನೊಂದೇನಪ್ಪಾ ಅಂದ್ರೆ ಒಂದು ಗ್ಯಾಂಗ್ರೀನ್ ಕೂಡ ಕನ್ವರ್ಟ್ ಆಗುತ್ತೆ. ಇವಾಗ ನೀವು ಶುಗರ್ ಮಾತ್ರ ಆಗೈತೆ ಅಂತೇಳಿ ಅಪ್ಪ ಅಮ್ಮ, ಬಟ್ ಗ್ಯಾಂಗ್ರೀನ್ ಕೂಡ ಯಾವ ರೀತಿ ಕನೆಕ್ಟ್ ಆಗುತ್ತಪ್ಪ ಅಂತಂದ್ರೆ
ಇವಾಗ ಶುಗರ್ ಎಲ್ಲವೂ ನಿಮ್ಗೆ ಎಲ್ಲಿ ಕುತ್ಕೊಳ್ಳುತ್ತೀರಿ? ಶುಗರ್ ಇವಾಗ ನನಗೆ ಪೂರ್ತಿ ಶುಗರ್ ಇರುವಾಗ ಎಲ್ಲಿ ಇರಬಹುದು ಶುಗರ್? ಎಲ್ಲಿ ಕುತ್ಕೋಬಹುದು ಶುಗರ್? ಕಾಲಲ್ಲೇ ಹೋಗುತ್ತೀರಿ. ಇವಾಗ ಎಕ್ಸಾಂಪಲ್ ರೀ, ನೀರು ಇಳಕಿಲ್ದಲ್ಲಿ ಹೋಗುತ್ತಾ ಅಥವಾ ದೀಪ ಇಲ್ದಲ್ಲಿ ನಿಂತ್ಕೋತೈತ್ರಿ ನೀರು? ನೀರ್ ಇವಾಗ ಹರಿತಾ ಇದೆ ರೀ, ನೀರು ಇಳಕಿಲ್ದಲ್ಲಿ ನಿಂತ್ಕೊಂಡೈತೆ ಅಥವಾ ದೀಪ ಇಲ್ದಲ್ಲಿ ನಿಂತ್ಕೊಂಡೈತ್ರಿ? ಇಳಕಿಲ್ದಲ್ಲೇ ನಿಂತ್ಕೊಂಡ್ರಿ. ಅದೇ ರೀತಿ ನಮ್ಮ ಶುಗರ್ ಕೂಡ, ನಮ್ಮ ಬಾಡಿಯಲ್ಲಿ ಇರುವಂತ ಶುಗರ್ ಕೂಡ ನನ್ನ ಕಾಲಲ್ಲಿ ಇಳ್ಕೋತಾ ಇದೆ. ನನ್ನ ಪೂರ್ತಿ ಶುಗರ್ ಎಲ್ಲಿದೆಪ್ಪ ಅಂದ್ರೆ ನನ್ನ ಕಾಲಲ್ಲಿ ಇದೆ ರೀ ಅಪ್ಪ ಅಮ್ಮ. ಅದಕ್ಕೋಸ್ಕರ ಏನಂದ್ರೆ ಒಂದು ಗ್ಯಾಂಗ್ರೀನ್ಗೂ ಕೂಡ ಕನ್ವರ್ಟ್ ಆಗುವಾಗ, ಗ್ಯಾಂಗ್ರೀನ್ ಅಲ್ಲಿ ಆಗುವಾಗ ಅದ್ರಲ್ಲಿ ಹುಳ ಬೀಳ್ತಾವ್ರಿ. ಗ್ಯಾಂಗ್ರೀನ್ ಅಂದ್ರೆ ಹುಳ ಬೀಳ್ತಾವ್ರಿ, ಪೂರ್ತಿ ಕಾಲೆಲ್ಲ ಕೊಳಿತಾರೆ. ಅದನ್ನು ಕೂಡ ಆಪರೇಷನ್ ಮಾಡಿ ತೆಗೆದ್ರು ಕೂಡ ಉಪಯೋಗ ಇಲ್ಲ ರೀ. ಎದಕ್ಕೋಸ್ಕರ ರೀ? ಬರೇ ಒಂದು ಶುಗರ್ಗೋಸ್ಕರ ರೀ. ನಾವ್ ಅಂತೇಳಿ ಜಸ್ಟ್ ಒಂದು ಶುಗರ್ ಇದೆ, ಜಸ್ಟ್ ಒಂದು ಶುಗರ್ ಇದೆ ಅಂತೀವಲ್ರಿ ಅಪ್ಪ ಅಮ್ಮ. ಒಂದು ಶುಗರ್ ದಿಂದನೂ ಕೂಡ ನನ್ನ ಕಾಲನ್ನು ಕೂಡ ಕಳ್ಕೋಬಹುದ್ರಿ. ಹೌದಾ ಇಲ್ಲ ರೀ? ನೋಡ್ರಿ, ಅಂತ ಒಂದು ಶುಗರ್ನು ಕೂಡ ಒಂದು ಸರಾಕರಿಗೆ ಬಂದ ಮೇಲೆ ಅಮ್ಮ ಏನ್ ಮಾಡಿದಾರ? ಕಡಿಮೆಯನ್ನ ಮಾಡ್ಕೊಂಡಿದಾರ. ಹೌದಾ ಇಲ್ಲ ರೀ? ಜೋರಾಗಿ ಹಾಟಿನೂ ತ್ರಾಸ ಆಗಿತ್ರಿ. ಇದಾಗ್ತಿತ್. ಮತ್ ನಮ್ ಹುಡುಗರು ಅಂದ್ರಿ ಅವ ಹಾಟಕ್ಕೂ ಹೋಳಿಗೆ ಚಾಲು ಮಾಡೋ ನನಗ್ ಬ್ಯಾಡಪ್ಪ, ಸರಾಕಾಗ ಹೋಗ್ತೀನಿ, ಎಲ್ಲಾ ನಂಗ ಆರಾಮ ಆಗ್ತೈತಿ. ಹಾರ್ಟಿನ ಪ್ರಾಬ್ಲಮ್ ಇದ್ರು ಕೂಡ ಹೋಗ್ಲಿಲ್ಲ. ಸರಾಕಾಗ ಹುಡುಗರು ಅನ್ಸ್ತಿದ್ದು ನನ್ ಏನೂ ಆಗುದಿಲ್ಲಪ್ಪ, ನಾ ಸರಾಕಿಗೆ ಹೋಗ್ತೀನಿ, ಸರಾಕ ಮ್ಯಾಗ ನನ್ ನಂಬಿಕೆ ಐತೆ, ನೀವ್ ಏನು ಗುಳಿಗೆ ಬೇಡ, ಔಷಧ ಬೇಡ ಅಂತ ನಾ ಇಲ್ಲೇ ಬಂದ್ಬಿಟ್ನಿ. ನಮ್ಗೆ ಎಲ್ಲಾ ಆರಾಮಾಗೈತಿ ನೋಡ್ರಿ. ಇವಾಗ ಹಾರ್ಟಿನ ಸಮಸ್ಯೆ ಐತೆ ಅಂತ ಅಂದ್ಮೇಲೆ ನೀವು ಗುಳಿಗೆ ತಗೊಂಡಿಲ್ಲ ರೀ ಅಮ್ಮ? ಒಟ್ಟೆ ಇಲ್ಲೇ ಬಂದಿ ನೋಡ್ರಿ, ಎಲ್ಲಾ ಗುಳಿಗೆ ಬಂದ್ ಮಾಡ್ಬಿಟ್ನಿ. ಎಲ್ಲಾ ಗುಳಿಗೆ ಬಿಟ್ಬಿಟ್ಟಿದ್ರಿ? ಎಲ್ಲಾ ಗುಳಿಗೆ ಬಿಟ್ಬಿಟ್ನಿ. ಇವಾಗ 3 ವರ್ಷ ಆಯ್ತಮ್ಮ ಸರಾಕೆರಿಗೆ ಬರಾಕತ್ತು. ಒಂದ್ ದಿನ ಆದ್ರೂ ಹಾಸ್ಪಿಟಲ್ಗೆ ಹೋಗಿದ್ದೀರಿ ಅಮ್ಮ? ಇಲ್ಲ ಇಲ್ರಿ, ನಾವ್ ಒಟ್ಟ ಹಾಸ್ಪಿಟಲ್ ಹೋಗಿಲ್ರಿ. ಇಲ್ಲಿ ಹೆಂಗ್ ಬರಾಕತ್ತ ನಾವಾಗ ಹಾಸ್ಪಿಟಲ್ ಕನ್ ಹೋಗಿಲ್ರಿ. ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಆದ್ರೂ ಕೂಡ ಸರಾಕೆರಿಗೆ ಬರ್ತೇನ್ರಿ. ಸರಾಕೆ ಎಲ್ಲಾರು ಊರ್ಗ್ ಆದ್ಮಿ ಸುಧಾ ಬಂದ್ ಕೂಡ್ಲೇ ಇಲ್ಲ ಬರ್ತೇವೆ. ಹೋಗಿನ್ರಿ 60 ಊರ್ಗ. ಆ ಹಡಿಗೆ ತುಂಬೋದಿತ್ತು, ಅತ್ತಿನ ಬಂದ್ ಗದ್ಗೆ ಇತ್ತ ಬಂದ್ ಬಿಟ್ಟೇನ್ರಿ ನಾವ್ ಓಡಿ. ಹೌದ್ರಿ, ಸರಾಕೆರ್ ಬಿಟ್ಟಿರ ಇರಾಕ್ ಆಗೋದಿಲ್ಲ. ನಿನ್ ಮದುವೆ ಹೋಗಿನಿ, ರಾತ್ರಿಯಾಗ ನಾನ್ ನಿನ್ನೆ ಬಂದಿಲ್ರಿ. ಸರಿ, ಸರಾಕ ನನ್ ಬೇಯ್ತವ್ರಿ. ಅವ ಊರ್ಗ್ ಹೋಗೋದ್ ಬಿಡು, ಮೊದಲ್ ಸರಾಕಗ್ ಹೋಗಂತ ಫೋನ್ ಮಾಡ್ತಾರ. ನೀವ್ ಹೋಗಿದ್ದಿಲ್ಲೋ ಹೋಗಿದ್ದಿಲ್ಲ ಮುಂಚೆ ಅವ್ರ ಹೋಗ್ಬೇಡ ಅಂತ ಅಂದಿದ್ರಲ್ರಿ, ಇವಾಗ ಸರಾಕೆರಿ ಹೋಗಂತ ಅವ್ರ ಇಲ್ರಿ. ಅವರ ಹುಡುಗರು ಹೋಗವ ಅಂತವ್ರ. ನಮ್ಮ ಓಣ್ಯಾಗಿನ ಮಂದಿರಿ ನಮ್ಮ ದಿವ್ಸ ಯಾಕ್ ಹೋಗ್ತೀನಿ, ಯಾಕ್ ಹೋಗ್ತಿ ಅಂತ. ನೀವ್ ಮನ್ಯಾಗ ಕೊಂಡ್ರಿ, ನಾ ಆರಾಮಾಗಿನೂ ನಾ ಹೋಗಾಕಿ, ಒಬ್ಬಾಕ್ಯಾರು ಹೋಗಾಕಿ, ನನಗ ಆರಾಮ್ ಆಗ್ತಾ ಇದೆ, ನಾ ಹೋಗ್ತೇನೆ. ನಿಮ್ಗೆ ಆರಾಮಾಗಿ ನಿಮ್ಗೆ ರೊಕ್ಕ ಐತೆ ಅದ ನಿಮ್ ಕಡ್ಸಿ ನೀವ್ ಡಾಕ್ಟರ್ ಕಡ್ಸಿ ಹೋಗ್ರಿ, ನಾ ಸರಾಕಾಗ ಹೋಗ್ತೇನೆ ಅಂತೀನ್ರಿ. ಹೇಳ್ತಾರೆ ಮೈ ತರ ರೀ. ಓಕೆ, ಜೋರಾಗಿ ಒಂದ್ ದಿನ ತಿನ್ರಿ. ಹೌದ್ರಿ, ಇವಾಗ ಅದೇ ಒಂದು ಶುಗರ್ ಇರ್ಬೋದು, ಯಾವ್ದೋ ಒಂದು ಪ್ರಾಬ್ಲಮ್ ಕೂಡ ಇರ್ಬೋದು. ಇವಾಗ ಕಡಿಮೆ ಮಾಡ್ಕೋಬೇಕಪ್ಪ ಅಂತಂದ್ರೆ ನಾವು ಡೈಲಿ ಬರೀ ಅಂತೇಳಿ ಡೈಲಿ ಒಂದು ಥೆರಪಿನ ತಗೋರಿ. ಡೈಲಿ ಬಂದು ಏನಪ್ಪಾ ಅಂದ್ರೆ ಒಂದು ನೀರನ್ನ ಕುಡಿರಿ ಅಂತ ಹೇಳ್ತೀವಿ. ಏನಕ್ಕೋಸ್ಕರ ರೀ? ಗುಳಿಗೆ ತಗೊಂಡು ಒಂದೇ ದಿನ ಗುಳಿಗೆ ತಗೊಂಡು ಆರಾಮ ಆಗ್ಬೋದಾಗಿತ್ತಲ್ರಿ ನಾವು. ಬಟ್ ಲೈಫ್ ಟೈಮ್ ನಾವು ಜೀವನ ಇರೋತನ ಏನಪ್ಪಾ ಅಂತಂದ್ರೆ ಗುಳಿಗೆ ತಗೋರಿ ಅಂತ ಹೇಳ್ತಾರ. ಹೌದಲ್ಲ ರೀ? ಅದೇ ರೀತಿ ಈ ಅಮ್ಮನಿಗೆ ಇನ್ಸುಲೆನ್ಸ್ ಕೂಡ ಸ್ಟಾರ್ಟ್ ಆಗಿದ್ರಿ. ಇನ್ಸುಲೆನ್ಸ್ ಅಂದ್ರೆ ಗೊತ್ತಿದ್ದೀರಿ ಅಪ್ಪ ಅಮ್ಮ? ಅಮ್ಮ ಮಾತಾಡ್ಬೇಡಿ. ಇನ್ಸುಲೆನ್ಸ್ ಅಂದ್ರೆ ಗೊತ್ತಿದ್ದೀರಿ ಅಪ್ಪ ಅಮ್ಮ? ಇಂಜೆಕ್ಷನ್ ಕೂಡ ಏನಪ್ಪಾ ಅಂದ್ರೆ ಸ್ಟಾರ್ಟ್ ಆಗಿದ್ರಿ ಶುಗರ್ ರೀ. ಅದ್ರ ಜೊತೆಗೆ ಗುಳಿಗೆ ಕೂಡ ತಗೋತಿದ್ರ, ಗುಳಿಗೆ ಕೂಡ ಬಿಟ್ಟಿದಾರ. ಇವಾಗ ಇಂಜೆಕ್ಷನ್ ಕೂಡ ಬಿಟ್ಟಿದಾರ. ಇವಾಗ ಅವ್ರು ಲೈಫ್ ಟೈಮ್ ತಗೊಳ್ತಾ ಇದ್ದಾರೆ. ಇಂಜೆಕ್ಷನ್ ಮತ್ತು ಗುಳಿಗೆ ಲೈಫ್ ಟೈಮ್ ತಗೊಳ್ತಾ ಇದಾರೆ. ಇಲ್ಲ, ಯಾಕಪ್ಪ ಅಂತಂದ್ರೆ ಅವರು ಸರಾಕೇರ್ ಅನ್ನ ಯೂಸ್ ಮಾಡಿದಾರೆ. ಸರಾಕೇರ್ ಬೆಡ್ ಅವ್ರಿಗೆ ಏನಾಗಿದೆ, ಒಂದು ಬಾಡಿಗೆ ಅಟ್ಯಾಚ್ಮೆಂಟ್ ಆಗಿದ್ರಿ ಅಪ್ಪ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಅವ್ರಲ್ಲಿ ಇರುವಂತ ಶುಗರ್ ಏನಪ್ಪಾ ಅಂದ್ರೆ ಇಡೀ ಬಾಡಿ ಇರುವಂತ ಶುಗರ್ ನ ಹೊರಗಡೆ ತೆಗಬೇಕ್ರಿ. ಥೆರಪಿ ಮಾಡ್ಯಾರ. ಸಾಯ್ತೇನಂತ ಓಣ್ಯಾಗಿನ ಮಂದಿಲ್ಲ ಬಂದ್ ನೋಡ್ತೀರಿ. ನನ್ಗೆ ಓಣ್ಯಾಗಿನ ಮಂದಿಲ್ಲ ಈಗಾರೆ ಸಾಯ್ತಾವು, ಆಗಾರೆ ಸಾಯ್ತಾವು, ಹಿಂಗ್ ಮಾಡ್ತಿದ್ರ. 3 ವರ್ಷ ನನ್ ಮತ್ತ ಸರಾಕೆ ಬದುಕಿದನ್ರಿ. ನನ್ಗ ಮತ್ತೊಮ್ಮೆ ಪುನರ್ಜನ್ಮ ಪುನರ್ಜನ್ಮ ಬಂತ್ ಮತ್ ನನ್ ಮೊಮ್ಮಗ ಮದ್ವಿ ಮಾಡ್ಲಿರಿ. ನಾ ಮತ್ ಈ ವರ್ಷ ಇಲ್ರಿ 3 ವರ್ಷ ಆಗ್ತಿದ್ರಿ ನಾ ಸಚ್ಚನು. ಖರ ಈ ಸರಾಕೆಲ್ಲ ನಾ ಉಳಿದೇನ್ ನೋಡ್ರಿ. ಅಮ್ಮ, ಸರಾಕೆರ ಬಗ್ಗೆ ಹೇಳಕ್ ಏನ್ ಇಷ್ಟಪಡ್ತೇನೆ ಅಮ್ಮ ಅಪ್ಪ ಅಮ್ಮಂದಿರಿಗೆ? ಎಲ್ಲಾರು ದಿವ್ಸ ಬರ್ಬೇಕು, ಒಂದು ಟೈಮ್ ತೆಗಿಬೇಕು, ಕುಂಡ್ರಬೇಕು, ಟ್ರೀಟ್ಮೆಂಟ್ ತಗೋಬೇಕು, ನೀರ್ ಕುಡಿಬೇಕು. ಈಗ ದವಾಖಾನ್ಯಾಗ ಹೋದ್ರೆ ನಾವು 2-3 ತಾಸು ಕುಂಡಿರ್ತೀವಿ, ರೊಕ್ಕ ಕೊಟ್ಟು ಕುಂಡಿರ್ತೀವಿ. ಇಲ್ಲಿ ರೊಕ್ಕ ಇಲ್ಲಿ ಏನಿಲ್ಲ. ಹಂಗಾಗತೈತೆ ಅಂದ್ರೆ ನಾವು ಅದ್ರ ಕುಂತು ಒಯ್ಯೋದು, ಟ್ರೀಟ್ಮೆಂಟ್ ತಗೋದು, ನೀರ್ ಕೊಡೋದು. ನಮ್ ಸಲುವಾಗಿ ಅವ್ರು ಪಾಪ ತ್ರಾಸ ತಗೋತಾರು.
ಅವ್ರಿಗೆ ನಾವ್ ಗಡ್ಬಡಿ ಮಾಡಬಾರ್ದು. ಸ್ಟಾರ್ಟಿಂಗ್ ಬರುವಾಗ ಯಾವ ಬೆಡ್ ಮೇಲೆ ಥೆರಪಿ ತಗೊಂಡ್ರಿ? ಅದನ್ನ ಬೆಡ್ ಮೇಲೆ ತಗೊಂಡಿರ್ನ, ನಾರ್ಮಲ್ ಬೆಡ್ ಮೇಲೆ ನಾರ್ಮಲ್ ಬೆಡ್ನ ತಗೊಂಡಿರಿ. ಒಂದಿನ ಕೂಡ ಸಿಸ್ಟಮ್ ಬೆಡ್ ಬೇಕಂತ ಕೇಳಿಲ್ಲ ರೀ. ಕೇಳಿಲ್ರಿ, ನಾವ್ ಒಟ್ಟ ಕೇಳಿಲ್ಲ. ಈಗ ಮೊನ್ನೆ ಅಟ್ಟ ತಗೊಂಡೇನ್ ನೋಡ್ರಿ, ನಾ ಸುಳ್ಳು ಅನ್ನೋದಿಲ್ರಿ. ಯಾಕಂದ್ರೆ ನಮ್ ಸುಳ್ಳು ಮಾತಾಡಕ್ ಆಗೋದಿಲ್ರಿ. ಮೊನ್ನೆ 2 ಸಲ ಅಟ್ಟ ತಗೊಂಡೇನ್ರಿ ಸಿಸ್ಟಮ್ ಬೆಡ್. 3 ವರ್ಷ ತನ ನಾರ್ಮಲ್ ಬೆಡ್ ತಗೊಂಡಿರಿ. ನಾರ್ಮಲ್ ಬೆಡ್ ನಾರ್ಮಲ್ ಬೆಡ್ ಮೇಲೆ ಶುಗರ್ ಕಡಿಮೆ ಆಗೈತೆ. ಕಡಿಮೆ ಆಗೈತ್ರಿ. ಓಕೆ ಅಮ್ಮ, ಜೋರಾಗಿ ಕ್ಲಾಪ್ಸ್ ಹೊಡೀರಪ್ಪ ಅಮ್ಮ ಎಲ್ರು ಕೂಡ. ಓಕೆ ಅಮ್ಮ, ಥ್ಯಾಂಕ್ ಯು ಟೇಕಿಂಗ್.